ಅದು ಬಂದಿರಲು ಓಡೋಡಿರಮ್ಮಿನ ಬ್ಯಾರಲು ಭೂಲೋಕಕ್ಕೆ ಅದು ಬಂದಿರಲು ರಾಕ್ಷಸರೆಲ್ಲ ನಗುತ್ತಿರಲು ರಾಕ್ಷಸರೆಲ್ಲ ನಗುತ್ತಿರಲು ಯಾವ್ರೇ ಅಡಗಿ ಕುಡಿದಿರಲು. ನಿಲ್ಲಿಸ್ರು ನಿಮ್ಮ ಹಾಡನ್ನ. ಈ ಹಾಡು ಹಾಡಿದ್ರೆ ಕ್ಯಾಪ್ಟನ್ ಸಿಟ್ಟು ಬರ್ತದಂತ ಗೊತ್ತಿಲ್ಲ ನಿಮಗೆ? ಇವನ್ ಹುಟ್ಟಿ ಬರೋ ದುಃಖ ಹೊರಗೆ ಹಾಕಕ್ಕೂ ಸ್ವಾತಂತ್ರ್ಯ ಇಲ್ಲೇನು ನಮಗ? ಡಿಯಾಗೋ ಹೇಳಿದ್ದು ಅಲ್ಲಲ್ಲ, ಕೇಳಿದ್ದು ಖರೆ ಅಲ್ಲೇನು? ಆ ಕ್ಯಾಪ್ಟನ್ ನಮ್ಮನ್ನೆಲ್ಲ ಕೊಂಡ್ಕೊಂಡಾನೇನು? ಏಯ್, ಯಾರದು? ಏನದು ಸದ್ದು? ಯಾರು ಇಲ್ಲ, ನಾವೇ ಡಿಯಾಗೋ ಗಾರ್ಸಿಯಾ ಮತ್ತೆ ಇವನ ಪೇಟೇನು. ನಮ್ ಕೈಯೊಳಗಿನ ಬಾಕ್ಸ್ ಬಿತ್ತು ಅಷ್ಟೇ. ಆಹಾ, ಎಂಥ ಕರ್ರಗಿನ ಕತ್ತಲ ಇದು. ಬಡಗ್ನ ಚಂದಪ್ಪ ಹುಟ್ಟಿ ಬರಬಾರ್ದ? ಹೌದು ಪೆಡ್ರೋ ಸರ್, ನಮ್ಮಲ್ಲಿ ಬಹಳ ಮಂದಿಗೆ ನಾವು ಸ್ಪೇನ್ ದೇಶದ ಕರಾವಳಿಗೆ ಮರಳು ಹೋಗ್ಬೇಕು ಅನಿಸ್ತದ. ಯಾಕಪ್ಪ ಡಿಯಾಗೋ, ತಾಳ್ಮೆ ಕಳ್ಕೊಂಡೇನು? ಯಾವುದಕ್ಕೂ ಒಂದು ಮಿತಿ ಇರ್ತದ ಅಲ್ರೇನೋ? ಹೌದು 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 ಹೌದು. ಅಂದ್ರ ನೀವೆಲ್ಲ ತಾಳ್ಮೆಯ ತುತ್ತ ತುದಿ ಮುಟ್ಟೀರಿ ಅಂದಂಗಾತಲ್ಲ. ಹಗಲ್ ಹೊತ್ತಿನೊಳಗ ಹಾರೋ ತಗೊಲ್ ಬಾವಲಿ ಆಗ್ಯಾವ ನಾವು. ಇನ್ನಾರ ಸಾಕು ಅಂತಂದು ಹೊಳ್ಳಿ ಹೋಗ್ಬೇಕು ಅನಿಸ್ತದ. ಅಲ್ಲ, ಒಬ್ಬನ ಕೈಯಾಗ 50 ಮಂದಿ ಅಳಿವು ಉಳಿವಿನ ಸೂತ್ರ ಇರ್ಬೇಕೇನು ಪೆಡ್ರೋ ಸರ್? ಅಂದ್ರ ನಾವು ನಮ್ಮ ಕ್ಯಾಪ್ಟನ್ನ ವಿರುದ್ಧ ದಂಗೆ ಏಳಾಕ ತಯಾರಾಗೇವಿ ಏನ್ರಿ? ದಂಗೆ ಅನ್ನೋದು ಅಸಹ್ಯವಾದ ಶಬ್ದ. ಅದು ಅನ್ನೋದು ಅಸಹ್ಯ, ಮಾಡೋದು ಅದೇನು? ಓ, ಕ್ಯಾಪ್ಟನ್ ಕ್ಯಾಪ್ಟನ್ ಬಂದ್ರು ನೋಡಲ್ಲಿ. ಟಾಪ್ ಮಾಸ್ಟ್ ಮೇಲಿನ ದೀಪ ಹೊಯ್ದಾಡ್ತದ. ಯಾರ ಸರಿಪಡಿಸ್ಬೇಕಲ್ಲ ಅದನ್ನ. ಹೌದು, ಸರಿಪಡಿಸ್ಬೇಕು. ಅದ ಯಾರು ಅಂತ ಕೇಳಿದ್ದು ಮಿಸ್ಟರ್ ಡಿಯಾಗೋ. ಆಯ್ತು ಸರ್, ಸರಿಪಡಿಸ್ತೀನಿ. ಇದು ಕಾರ್ಟರ್ ಡೆಕ್. ಕೆಳಗಿನವರಿಗೆ ಮ್ಯಾಲ ಬರಬಾರದು ಅಂತ ಗೊತ್ತಿರಬೇಕಲ್ಲ. ಈ ನನ್ನ ಮಗನಿಗೆ ಸೊಕ್ಕು ಎಷ್ಟದ ನೋಡು. ಮಲಕ್ಕೊಂಡಾಗ ಇವನ್ ಕುತ್ಕಿ ಹಿಚಿಕಿ ಕೊಂದ್ ಬಿಡಬೇಕು ಅನಿಸ್ತದ. ಏನದು ವಟ ವಟ? ಡಿಯಾಗೋ, ನಾ ಹೇಳಿದ್ದು ಅರ್ಥ ಆಗ್ಲಿಲ್ಲೇನೋ? ಆಯ್ತು, ನಾವಿನ್ನು ಬರ್ತೇವೆ. ಆಯ್ತು, ಬರ್ತೇವೆ ಬರ್ತೇವೆ. ಓಡೋಡಿರಮ್ಮಿನ ಬ್ಯಾರಲು ಭೂಲೋಕಕ್ಕೆ ಅದು ಬಂದಿರಲು ಓಡೋಡಿರಮ್ಮಿನ ಬ್ಯಾರಲು ಭೂಲೋಕಕ್ಕೆ ಅದು ಬಂದಿರಲು ರಾಕ್ಷಸರೆಲ್ಲ ನಗುತ್ತಿರಲು. ಐ ಹೇಟ್ ದಿಸ್ ಸಾಂಗ್. ಪೆಡ್ರೋ ಸರ್, ಈಗಾಗಲೇ ಇವರು ಕಂಠ ಮಠ ಕುಡ್ದಾರ, ಇನ್ನೂ ಕುಡಿಯಕ್ ಹತ್ತಾರಲ್ಲ ಅವರು. ಅವರೆಲ್ಲ ಸಾಮಾನ್ಯರು. ಸಾಮಾನ್ಯರಿಗೆ ಅವರದೇ ಆದ ಮನೋರಂಜನೆ ಮಾರ್ಗ ಇರ್ತಾವ, ಅರ್ಥಾತ್ ನಮಗೂ ಕೂಡ. ಆದ್ರೆ ನಮಗ ನಿಮ್ಮಂತ ಅನಾಹುತ ದೂರದೃಷ್ಟಿ ಇರಲ್ಲ ಸರ್. ಸಾರಿ ಕ್ಯಾಪ್ಟನ್. ಓ, ಇಷ್ಟಕ್ಕಾದನ್ನ ನಿಲ್ಲಿಸಬೇಕು. ಇದು ನನ್ನ ಆಜ್ಞೆ, ತಿಳಿತೇನೋ? ಓ, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಕ್ಯಾಪ್ಟನ್, ಥ್ಯಾಂಕ್ಸ್. ಓ, ನಿಲ್ಲು ಪೆಡ್ರೋ. ಐ ಆಮ್ ಸಾರಿ. ಬೇಜಾರಾಯ್ತೇನೋ ಪೆಡ್ರೋ? ಹಾಳಾದಿ ನಾಲ್ಗೆ ಹದ್ದು ಬಸ್ತಿನೊಳಗ ಇಡಾಕ ಆಗ್ಲಿಲ್ಲ ಇದನ್ನ. ನಿಮ್ಮನ್ನು ಬಿಟ್ರ ನಾ ಜೀರೋ ಅಂತ ಗೊತ್ತಿದ್ದೂ ದುಡುಕಿದೆ ಪೆಡ್ರೋ. ಈ ಯಾನ ಹನಿಮೂನ್ ಅಲ್ಲ ಅಂತ ನಿನಗೂ ಗೊತ್ತಿಲ್ಲೇನೋ? ಕಷ್ಟ, ಆತಂಕ ಇವನ್ನೆಲ್ಲ ದಾಟಿ ನಾವು ಹೊಸ ಶೋಧ ಮಾಡಬೇಕು. ಇದು ನನ್ನ ಇಚ್ಛಾಶಕ್ತಿ ಮಾತ್ರ ಅಲ್ಲ, ಆ ದೇವರ ಅಪೇಕ್ಷಾನೂ ಹೌದು. ಅದಕ್ಕ ನಾವು ಈ ಯಾನ ಪೂರೈಸಬೇಕು. ಅದಕ್ಕ ನಾ ಅದನ್ನ ಒತ್ತಿ ಹೇಳಿದ್ದು ಮಿಸ್ಟರ್ ಪೆಡ್ರೋ. ನಮ್ಮಂತ ಸಣ್ಣವರಿಗೆ ಮತ್ತು ಕೆಳಗಿನವರಿಗೆ ಇಷ್ಟು ದೊಡ್ಡ ಶಬ್ದ ಅರ್ಥ ಆಗೋದಿಲ್ಲ ಕ್ಯಾಪ್ಟನ್. ಮತ್ತು ತಮಗಿರೋ ಆತ್ಮವಿಶ್ವಾಸ ನಮಗಿಲ್ಲಲ್ಲ. ಆದ್ರ ನಿಮ್ಮ ಮನದೊಳಗಿನ ಮಾತು ನನಗೆ ಅರ್ಥ ಆಗ್ಯದ. ಕೈ ಇರದ ಕಿಲಿ ತಯಾರಿಸುವುದಿಲ್ಲ ಯಾರು. ಪರಿಹಾರವಿಲ್ಲದ ಸಮಸ್ಯೆ ಸೃಷ್ಟಿಸಲಾರ ದೇವರು. ಚಿಂತೆ ಏಕೆ ಮತ್ತೆ? ಅವಿರತ ಶ್ರಮಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಈ ಕವಿವಾಣಿ ನಿನಗ ಕರೆ ಅನ್ಸೋಂಗಿಲ್ಲನೋ ಪೆಡ್ರೋ? ಓ ಪೆಡ್ರೋ, ಇವರ ಹಾಡು ಮತ್ತೆ ಇವರನ್ನ ಕಟ್ಟಿ ಆ ಸಮುದ್ರದೊಳಗ ಚೆಲ್ಲಿ ಬಾ ಅಂದೆಲ್ಲ. ಯಾರು? ಯಾರಲ್ಲಿ? ಯಾರದು? ನಾನು ಕ್ಯಾಪ್ಟನ್.
ನಿಮ್ಮ ಸೇವಕ ಪೇಪೆ. ಪೇಪೆ, ಇಷ್ಟು ತನಕ ನೀನು ಕೆಳಗ ಇದ್ದೇನೋ? ಅವ್ರು ಕೂಡ ಸರ್, ಇವತ್ತು ನಂದು ರಜಾ ದಿನ, ಅದಕ್ಕೆ ಅಂತ ಮತ್ತ ರಜಾ ಇದ್ರ ಕೆಳಗೆ ಯಾಕೆ ಹೋಗಿದ್ದಿ? ಸುಮ್ಮನೆ ಹೋಗಿದ್ದೆ ಕ್ಯಾಪ್ಟನ್, ನೋಡೋಣ ಅಂತ. ನೋಡದೆ ಬಂದೆ. ನನಗೆ ರಜಾ ಇದ್ದಾಗೂ ಅವ್ರಿಗಿಂತ ನಿಮ್ಮ ಕಂಪನಿನೇ ವಾಸಿ ಅನ್ನಿಸ್ತು, ಅದಕ್ಕೆ ಬಂದೆ. ಯಾಕೆ, ನಾ ಬಂದ್ರೆ ನಿಮಗೆ ತೊಂದರೆ ಆಗ್ತದೇನೋ ಕ್ಯಾಪ್ಟನ್? ನಾ ನಿಮಗೆ ಕಾಲ್ ತೊಡಕಾಗ್ತೇನೇನೋ? ಓ ಸಿಲಿ ಬಾಯ್, ನೆವರ್. ಯು ಆರ್ ಮೈ ಫೇವರೇಟ್ ಫಾರ್ ಎವರ್. ಸರಿ, ನೀನನ್ನಿಷ್ಟು ಹಚ್ಕೊಂಡಿಯಲ್ಲ, ಅದಕ್ಕೆ ಅವರ ಅಭಿಪ್ರಾಯ ಏನು? ನಾನು ಕೇಳೋದಕ್ಕೂ ಹೋಗಿಲ್ಲ. ನನಗೆ ಅವ್ರು ಕೂಡ ಮಾತಾಡೋ ಮನಸ್ಸೂ ಇಲ್ಲ ಕ್ಯಾಪ್ಟನ್. ಐ ಹೇಟ್ ದೆಮ್ ಕ್ಯಾಪ್ಟನ್. ಆಯ್ತಲ್ಲ, ಹೊರಡು, ರೆಸ್ಟ್ ಮಾಡು. ಏ ಪೇಪೆ, ನಿಲ್ಲು. ಹೊರಡೋಕ್ಕಿಂತ ಮುಂಚೆ ಆ ಪೆಡ್ರೋ ಏನಂತಿದ್ದ ಅಂತ ಕೇಳಿಸ್ಕೊಂಡೇನು? ಕೇಳಿಸ್ಕೊಂಡೆ ಬಾಸ್, ಆದ್ರೆ ಅದನ್ನು ನಿಮ್ಮ ಮುಂದೆ ಹೇಳೋದಿಲ್ಲ. ಇಷ್ಟಾದ್ರೂ ಇಲ್ಲಿರೋ ಎಲ್ಲರೊಳಗೂ ಅವನೇ ಉತ್ತಮ. ಆದ್ರ ಅವಂಗೂ ನನ್ನ ಮೇಲೆ ಅಪನಂಬಿಕೆ. ಅವ ಒಬ್ಬನೇ ಅಲ್ಲ ಕ್ಯಾಪ್ಟನ್, ನನ್ನೊಬ್ಬನ್ನ ಬಿಟ್ಟು ಉಳಿದ ಎಲ್ಲರಿಗೂ ನಿಮ್ಮ ಮೇಲೆ ನಂಬಿಕಿಲ್ಲ. ನಿಮ್ಮ ನೆರಳ ಸಹಿತ ಸೇರಂಗಿಲ್ಲ ಅವ್ರಿಗೆ. ಎಲ್ಲ ಅಂದ್ರೆ ಎಲ್ಲರಿಗೂ? ನನ್ನ ಬಿಟ್ಟು ಎಲ್ಲರಿಗೂ ಅಂತ ಹೇಳಿದ್ನಲ್ಲ ಕ್ಯಾಪ್ಟನ್. ನಿಮ್ಮೊಳಗ್ ಹೊಕ್ಕು ಒಳಗಿದ್ದ ಆ ಮಗುನ ನೋಡಾಕ ಅವರಿಂದ ಸಾಧ್ಯ ಇಲ್ಲ ಕ್ಯಾಪ್ಟನ್, ಸಾಧ್ಯ ಇಲ್ಲ. ಓಹ್, ಇಷ್ಟು ಸಣ್ಣ ಹುಡುಗಗ ಎಷ್ಟು ದೊಡ್ಡ ನಂಬಿಕೆ ನನ್ನ ಮ್ಯಾಗ. ಥ್ಯಾಂಕ್ಸ್ ಪೇಪೆ, ಥ್ಯಾಂಕ್ಸ್. ಕ್ಯಾಪ್ಟನ್, ಅವರು ಬಹಳ ಖತರ್ನಾಕ್ ಮಂದಿ. ಕಂಠಮಠ ಕುಡ್ದಾಗಂತೂ ಅವ್ರನ್ನ ಹಿಡಿಯೋದು ಸಾಧ್ಯನೇ ಇಲ್ಲ. ಯಾಕಂತ ಕೇಳಿದ್ರ ಚಿಂತಿ ಭಯ ಮರಿಯ ಕುಡಿತೀವಿ ಅಂತಾರ. ಛೇ, ಪೂರ್ ಕ್ರೀಚರ್ಸ್, ಬಡಪಾಯಿಗಳು ಅನ್ನದ ಇನ್ನೇನ್ ಅನ್ಬೇಕು ಅವ್ರಿಗೆ? ಕ್ಯಾಪ್ಟನ್, ಹಂಗಂದು ಮೈ ಮರಿಬಾರ್ದು. ನೀವು ಹುಷಾರಿರ್ಬೇಕು ಕ್ಯಾಪ್ಟನ್. ಒಮ್ಮೊಮ್ಮೆ ಅವರು ಹುಚ್ಚುಚ್ಚಾರ ಮಾಡ್ತಿರ್ತಾರ, ಹುಚ್ಚುಚ್ಚಾರ ಮಾತಾಡ್ತಿರ್ತಾರ ಕ್ಯಾಪ್ಟನ್. ಓಡೋಡಿರಮ್ಮಿನ ಪ್ಯಾರಲ್ಲೋ, ಭೂಲೋಕಕ್ಕೆ ಅದು ಬಂದಿರಲು. ಓಡೋಡಿರಮ್ಮಿನ ಪ್ಯಾರಲ್ಲೋ, ಭೂಲೋಕಕ್ಕೆ ಅದು ಬಂದಿರಲು. ರಾಕ್ಷಸರೆಲ್ಲ ನಗುತ್ತಿರಲು. ಯು ಸ್ಟಾಪ್ ಇಟ್! ಅಸಹ್ಯ ಹಾಡೋದು ನಿಲ್ಲಿಸ್ತಂತ ಪೆಟ್ರೋಲ್ ಹೇಳಿದ್ದೆ. ಹೋಗು ಪೇಪೆ, ಇನ್ನೊಮ್ಮೆ ಹೇಳೋಗ. ಹಾಡ ಇದು ಜೂಗ್ ನಾಯಿ ಎತ್ತಂಗದ. ಅವ್ರ ಧ್ವನಿ ಒಳಗ ವಿಷಾದ ಅಂತ ಅನಿಸ್ತದ ನನಗ. ಅವ್ರ ಅತೃಪ್ತಿ ನನ್ನೊಳಗ ಆತಂಕ ಹುಟ್ಟಿಸದ. ಯು ಸ್ಟಾಪ್ ಇಟ್! ಸ್ಟಾಪ್ ಇಟ್! ಐ ಸೇ ಸ್ಟಾಪ್ ಇಟ್! ನಾನ ಕಾರ್ಡರ್ ಡೆಕ್ಕಿಗೆ ಹೋಗಿ ಕಿವಿ ಮುಚ್ಚಿಕೊಂಡು ಕುಳಿತು ಬಿಡ್ತೇನೆ. ಎಂತ ಯಾತನೆ ಅದು, ಆ ಹಾಡು ಕೇಳೋದು. ನಗುತ್ತಿರಲು. ಈ ಕಾರ್ಟರ್ ಡೆಕ್ಕಿಗೆ ಬಂದು ಕೂತಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡು. ಕ್ಯಾಪ್ಟನ್, ಅವರು ನನ್ನ ಮಾತು ಕೇಳಬಲ್ರು. ಅಯೋಗ್ಯರು, ಇವರಿಗೆ ಚಲೋ ಪಾಠ ಕಲಿಸ್ತೇನೆ ತಡಿ. ಲೇ ಹೇರಿಗಳ ಒಳಗ ಡಕ್ಕೊಂಡು ಅದೇ ಮಾಡ್ತೀರಲ್ಲೇ. ಹೊರಗ್ ಬರ್ರಿ. ಅವ್ರೇನು ಬರ್ತಾರೆ ಕ್ಯಾಪ್ಟನ್? ಬರೋದಿಲ್ಲ ಅವರು. ದೆವ್ವಗಳೆಂದರ ಧೀರರ ಮುಂದೆ ಬರ್ತಾವೇನೋ? ಏನು ಏನಂದಿ ಪೇಪೆ? ನಾ ಅಂದದ್ದು ಅಲ್ರಿ ಅದು. ಆ ಫ್ರಾನ್ಸಿಸ್ಕೋ ಇದಾನಲ್ಲ, ಅವ ಅಂದದ್ದು. ಅವ ಸತ್ತ ಮೇಲೆ ದೆವ್ವಾಗಿ ನಿಮ್ಮನ್ನು ಕಾಡ್ತಾನಂತ, ಬಿಡೋದೇ ಇಲ್ಲಂತ. ಓ, ಹಂಗನ್ನ ನಾಲೈಕ್. ಏಯ್, ಬಾರಲ್ಲ ಇಲ್ಲಿ. ಸಾರಿ ಸರ್, ಅಮಲ್ನೊಳಗ ನಾ ಏನೇನಂತ ನನಗೆ ಗೊತ್ತಾಗ್ಲಿಲ್ಲ. ಸಾರಿ ಸರ್. ಇರ್ಲಿ, ಆ ಗಿಲರ್ಮೋ ಐರ್ಸನ್ ಅನ್ನ ಇಲ್ಲಿ ಕಳಿಸು. ಸಾರಿ ಸರ್, ನಾ ಅನ್ಬೇಕು ಅಂತ ಏನಂದವಲ್ಲ. ಶಿಸ್ತು ಅಂದ್ರ ಶಿಸ್ತು, ಅದಕ್ಕೆ ಅದ ಸಾಟಿ. ಮತ್ತ ಆದ್ರ ಇತ್ಯಾದಿ ಎಲ್ಲ ಅದಕ್ಕೆ ಗೊತ್ತಿರಬಾರದು. ಅದು ಹಳಿಸಿ ಬಹಳ ದಿನ ಆಯ್ತು. ಈಗ ಉಳಿದಿರೋ ಸಾಧ್ಯತೆ ಎರಡ. ಒಂದ್ ನೀವು, ಇಲ್ಲ ನಾವು. ಗಿಲರ್ಮೋ ಐರ್ಸನ್ ಕಳಿಸು ಅಂತ ಹೇಳಿದ್ದಲ್ಲ ನಿನಗ. ಜೈಲು ಅಂದ್ರ ಏನಂತ ತೋರಿಸ್ತಾನ ನನ್ ಮಗ್ಗ. ಹೊರಡಿನ ನಿಲ್ರಿ. ಒಬ್ಬರ ಮುಂದೆ ಹೆಜ್ಜೆ ಇಟ್ರ ಒದ್ದು ಒಳಗ್ ಕ್ಯಾಬಿನೆಗೆ ಹಾಕ್ತಾನೆ. ಎಲ್ಲ ಕೊಚ್ಚಿ ಸಮುದ್ರದೊಳಗ ಚಲ್ತಾನೆ. ಹುಷಾರ್. ಯಾರ್ ನಮ್ಮನ್ ಒಳಗ್ ಹಾಕೋರು? ಯಾರ್ ನಮ್ಮನ್ ಕೊಚ್ಚಿ ಕೊಲ್ಲೋರು? ಒಬ್ರು ಕುಕ್ಕವ್ರಾದ್ರೆ 30 ಮಂದಿ ಹೆಚ್ಚವ್ರದೀವಿ. ಯಾರ್ ನಮ್ಮನ್ ಕೊಚ್ತಾರ? ಬೇರೆ ಯಾರು ಆ ಕೆಲಸ ಮಾಡಕ್ ಮುಂದೆ ಬರದಿದ್ರ ಆ ಕೆಲಸ ನಾನಾ ಮಾಡ್ಬೇಕಾಗ್ತದ. ಹುಷಾರ್. ಸುಮ್ನೆ ನಡ್ರಿ ಕೆಳಗ.
ನಿಮ್ ಕೆಲಸ ಮಾಡ್ರಿ. ಮತ್ತೊಂದು ಮಾತಾಡಿದ್ರ ನೋಡಿ ನಿಮ್ಮನ್ನ. ಅಲ್ಲ, 3 ತಿಂಗಳು ತಾಳ್ಕೊಂಡಿರಿ, ಇನ್ನಷ್ಟು ದಿವಸ ತಾಳ್ಕೊಳ್ಳಕ ಏನಾಗ್ತದೆ ನಮಗ ದಾಡಿ? ತಾಳ್ಕೊಂಡು ಸಾಕಾಗಿ ಹೋಗೈತ್ ನಮಗ. ನಿಮ್ಮಂಗ ನಮಗ ಹೊಸ ದೇಶ ಕಂಡು ಹಿಡಿಬೇಕು, ಶಬಾಷ್ಗಿರಿ ತಗೋಬೇಕು ಅನ್ನೋ ಹುಚ್ಚ ಹಿಡಿದಿಲ್ಲ. ನಾವು ಸಾಮಾನ್ಯ ಗೃಹಸ್ಥರು, ನಮಗೂ ಹೆಂಡ್ರು ಮಕ್ಕಳು ಎಲ್ಲರೂ ಅದಾರ. ಒಳ್ಳೆ ಮಾತ್ಲೆ. ಈಗಿಂದೀಗ ಈ ಹಡಗ ಸ್ಯಾಂಟ್ ಮೇರೆ ಸ್ಪೇನ್ ಕಡೆ ತಿರುಗಿಸ್ಬೇಕು. ಇಲ್ಲ ಅಂದ್ರ ನಾವು ಮನುಷ್ಯರಾಗೇ ಇರುವುದಿಲ್ಲ. ಮನುಷ್ಯರ ಸತ್ರ ಮೇಲೆ ಈ ಹಡಗ ಯಾರು ನಡೆಸ್ತಾರ? ಇನ್ಯಾರು? ನಮ್ಮ ದೆವ್ವ. ಊರ್ ಕಡೆ ಮುಖ ಮಾಡಿದ್ರೆ ಪಡು ಗಾಳಿ ಈ ಹಡಗಾನ ತಾನ ಸ್ಪೇನ್ ಕಡೆ ಕರ್ಕೊಂಡು ಹೋಗ್ತೈತಿ. ಹೌದು 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 ಹೌದು, ಸ್ಪೇನ್ ಕಡೆ ತಿರುಗಿಸಬೇಕು. ತಿರುಗಿಸ್ರಿ ಹಡಗ, ತಿರುಗಿಸ್ರಿ. ಹೌದು 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 ಹೌದು. ಡಾನ್ ಗಿಲರ್ಮೋ, ನೀನು ಎಲ್ಲಾರಂತಲ್ಲ, ಇಡೀ ಸ್ಪೇನ್ ದೇಶದೊಳಗ ನಿನ್ನಂತ ಚತುರ ನಾವಿಕ ಇನ್ನೊಬ್ಬ ಇಲ್ಲ. ನಿನ್ನ ಶಕ್ತಿ, ನಿನ್ನ ಚೈತನ್ಯ ಬಹಳ ಮಂದಿ ಹತ್ತಿರ ಸಿಗೋದಿಲ್ಲ. ಆದ್ರ ನಿನ್ನ ನಾಲಿಗೆ, ನಿನ್ನ ಚಿತ್ತ ನಿನ್ನ ಅಧೀನದೊಳಗಿಲ್ಲ. ಅದಕ್ಕ ನಿನಗೆ ಏನು ಸಿಗಬೇಕಾಗಿತ್ತೋ ಅದು ಇನ್ನೂ ಸಿಕ್ಕಿಲ್ಲ. 100 ಜನರಿಗೆ ನಾಯಕ ಆಗಬೇಕಾದವ ಬರೇ ಒಬ್ಬ ನಾವಿಕ ಆಗಿದೀ ಅಷ್ಟ. ಅದು ನನ್ನ ಇಷ್ಟ, ಅದೆಲ್ಲ ನನಗೆ ಬೇಕಾಗಿಲ್ಲ. ಒಟ್ಟು ಈಗ ಸ್ಯಾಂಟ್ ಮೇರಿಯ ಹಡಗು ಸ್ಪೇನ್ ಕಡೆ ಹೋಗ್ಬೇಕು ಅಷ್ಟ. ಹೌದು 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 ಹೌದು. ಸ್ಟಾಪ್ ಇಟ್! ಐ ಸೇ ಸ್ಟಾಪ್ ಇಟ್! ನಾನು ನಿಮ್ಮ ಕ್ಯಾಪ್ಟನ್. ನನ್ನ ಆದೇಶ ಪಾಲಿಸಬೇಕಾದದ್ದು ನಿಮ್ಮ ಧರ್ಮ. ಹ್ಯಾಂಗ ಸ್ಪೇನ್ ದೇಶದ ರಾಜ ರಾಣಿಯರ ಆದೇಶ ಪಾಲಿಸೋದು ನನ್ನ ಧರ್ಮನೋ ಹಾಗೆ. ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಇನ್ನೂ ಕಾಲ ಮಿಂಚಿಲ್ಲ. ನೀವು ನಿಷ್ಠೆಯಿಂದ ನಿಮ್ಮ ಕೆಲಸ ಮಾಡಿದ್ರೆ ನಾವು ನಮ್ಮ ಗುರಿ ಮುಟ್ಟೋದು ಬಹಳ ದೂರ ಇಲ್ಲ. ನಾವು ನಮ್ಮ ಗುರಿನ ಮುಟ್ತೇವೆ. ಸಣ್ಣ ಮಕ್ಕಳಿಗೆ ಮೂಗಿಗೆ ತುಪ್ಪ ಹಚ್ಚಿದಂಗ ನಮಗ್ ಹಚ್ಚಕ್ ಬಂದ್ರೆ ನಾವು ಹಚ್ಕೊಳ್ಳೋರಲ್ಲ. ನಾವು ಗೃಹಸ್ಥರು, ಮಕ್ಕಳು ಮರಿ ಇದ್ದವರು. ನಮ್ ಕೂಡ ಮಾತಾಡ್ಬೇಕಾದ್ರೆ ತುಸು ಎಚ್ಚರದಿಂದಿರಿ. ಹುಚ್ಚು ನಾಯಿ, ಇನ್ನೊಂದು ಮಾತಾಡಿದ್ರ ಓ ಕಂಡೇವ್ರಿ, ಸುಮ್ನಿರಿ. ನೀವು ಸ್ವತಃ ಸ್ವರ್ಗದ ತೋರಿ ಅನ್ನೋ ಮಾತಾಡ್ತಿರಲ್ಲ. ಇವತ್ತು ನಿಮ್ ಕತಿ ಮುಗಿತು ಅಂತ ತಿಳ್ಕೋರಿ. ಬಿಡ್ಬೇಡ್ರಲೇ, ಎಳದ್ ತರ್ಲಿ ಅವನ್ ಕೆಳಗ, ಕೈಗೆ ಬೇಡಿ ಹಾಕ್ರಿ ಅವಂಗ. ಕಾಲ್ಗೆ ಸರ್ಪಿಳಿ ಬಿಗಿರಿ, ವಿಶ್ವಾಸ ದ್ರೋಹಿ. ದುಷ್ಟ ಬುದ್ಧಿ, ಸ್ವಾರ್ಥಿ. ಬರ್ರಿ ಎಲ್ಲಾರು ಕೂಡಿ ಇವನ್ನ ಮುಗಿಸ ಬಿಡೋಣ. ಏ ನಿಲ್ರಿ ಹೇಡಿಗಳ, ಕೊಲ್ಲೋದಾದ್ರ ಮೊದಲ ನನ್ನ ಕೊಲ್ರಿ. ಪುಡಿಗಾಸ್ ಪೆಪ್ಪೆ, ಸರಿ ಆ ಕಡೆ. ನೀ ಅಡ್ಡಾಗ್ಬೇಡ. ಅಡ್ಡ ಬಂದೆ ಅಂದ್ರೆ ನಿನ್ನ ಹುಚ್ಚ ನಾಯಿ ಹೊಡೆದ ಕೊಲ್ತೇವೆ. ಏನು ಈ ಪೋರ ಪೇಪೆ ನನ್ನ ಮತ್ತು ಸಾವಿನ ನಡುವೆ ಬಂದು ನಿಲ್ಲೋದಂದ್ರೇನು? ಅದೆಂತ ಧೈರ್ಯ, ಅದೆಂತ ಪ್ರೀತಿ ಅವನಿಗೆ ನನ್ನ ಮೇಲೆ. ನೀವು ನಮ್ಮ ಕ್ಯಾಪ್ಟನ್ ಅಲ್ಲೇನು ಸರ್? ನಿಮ್ಮ ಕೂದಲು ಕೊಂಕಾಗ ನಾ ಬಿಡೋದಿಲ್ಲ. ಈ ಪೋರ ನಡು ಬಂದಲ್ಲ, ಇವ್ನ್ ನೋಡಿದ್ರೆ ನಮ್ ಕೈ ಮ್ಯಾಲ ಏಳೋದೇ ಇಲ್ಲ. ಹೌದು, ಅವನೊಳಗೊಬ್ಬ ಪುಟ್ಟ ಯೇಸು ಕಾಣಿಸ್ತಾನ. ಏ ಪೇಪೆ, ನೀ ಸರಿ ಅತ್ಲಾಗ. ಇಲ್ಲ, ಅವರು ನಮ್ಮ ಕ್ಯಾಪ್ಟನ್, ನಮ್ಮ ನಾಯಕ. ಅವರು ನಾವಿದ್ರು ಅವ್ರ ಜೊತೆಗೆ ಇರಬೇಕು, ಸತ್ರು ಅವ್ರ ಜೊತೆಗೇನ ಸಾಯ್ಬೇಕು. ವಾಹ್ ವಾಹ್ ಪೇಪೆ, ವಾಹ್! ನೀ ನಿನ್ನ ಹೊತ್ತ ಭೂಮಿಗಿಂತ ದೊಡ್ಡವದಿ ನೋಡು. ಆದ್ರ ಇದು ಮೋಜಿನ ಪ್ರಯಾಣ ಅಲ್ಲ, ಇದೊಂದು ಶೋಧದ ಯಾನ. ಒಂದು ಸುಂದರವಾದ, ಸಶಕ್ತ, ಸಂಪದ್ಭರಿತವಾದ ದೇಶ ಕಂಡುಹಿಡಿದು ಅದನ್ನು ನಮ್ಮ ಚಕ್ರವರ್ತಿಗಳಿಗೆ ಕಾಣಿಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಹಾಗಾಗಿದ್ದರೆ ನಮ್ಮ ತ್ಯಾಗಕ್ಕೆ ಒಂದು ಬೆಲೆ ಇರುತ್ತಿತ್ತು. ಅದು ಅದ್ಭುತ ಶೋಧ ಅಂತ ಇತಿಹಾಸದ ಪುಟ ಸೇರುತ್ತಿತ್ತು. ಆದ್ರೆ ಈಗ ನಾನು ಶೋಧ ಮಾಡಿದ್ದು ಏನು ಅಂದ್ರ, ಏನ್ ಕ್ಯಾಪ್ಟನ್? ದೂರದೃಷ್ಟಿ ಇರೋ ಯಾರೇ ಆಗಲಿ ಮತ್ತೊಬ್ಬರ ಮೇಲೆ ಅವಲಂಬಿತ ಆಗಬಾರದು, ತನ್ನಷ್ಟಕ್ಕೆ ತಾನ ಮುನ್ನಡಿಬೇಕು ಅಂತ. ಬೇರೆಯವರ ನಿಷ್ಠೆ ಅಂದ್ರ ಅಲೆಗಳ ಮೇಲೆ ತೂರಾಡ್ತಾ ತನ್ನ ಅಸ್ತಿತ್ವ ಕಳ್ಕೊಳ್ಳೋ ಹುಲ್ಲು ಕಡ್ಡಿ ಇದ್ದಂಗ, ಹುಳು ಹತ್ತಿದ ಪಳ್ಳು ಕಟ್ಟಿಗೆ ಹಂಗ. ಇವತ್ತಿನ ಸ್ನೇಹ ಮತ್ತು ಸಂಬಂಧ, ಶಿಸ್ತು, ಕರ್ತವ್ಯ ಪ್ರಜ್ಞೆ, ವಿಧೇಯತೆ ಇವೆಲ್ಲ ಸಾಬೂನಿನ ಗುಳ್ಳೆ ಹಂಗ ಕರಗಿ ಹೋಗ್ತವ. ಕೊನೆಗೆ ಉಳಿಯೋದು ಆ ಅಲೆ ಒಂದ. ಯಾಕಂದ್ರ ಅದರ ಉಗಮ ಸ್ಥಾನ ವಿಶಾಲವಾದ ಸಾಗರ. ಆ ಅಲೆ ನೀನು ಪೇಪೆ, ಆ ಅಲೆ ನೀನು. ಇದ ನಾನು ಕಂಡುಕೊಂಡ ಶೋಧ ಪೇಪೆ. ನನಗದೆಲ್ಲ ಅರ್ಥ ಆಗಂಗಿಲ್ಲ ಕ್ಯಾಪ್ಟನ್. ನಾನು ನನ್ನೆಲ್ಲ ಶಕ್ತಿ, ಪ್ರೀತಿ, ವಿಶ್ವಾಸ ಅದನ್ನ ನಿಮಗೆ ಅರ್ಪಿಸೇನಿ. ಅಷ್ಟೇ ನನ್ನ ತಿಳಿಯೋದು. ಅದಕ್ಕ ನೀನು ಬರೇ ನನ್ನ ಕಣ್ಣೊಳಗಿಲ್ಲ, ನನ್ನ ಹೃದಯದೊಳಗದಿ. ನನ್ನ ವಿಧೇಯತೆ ಬಗ್ಗೆ ನಿಮಗೆ ಅನುಮಾನ ಅದ ಏನು ಬಾಸ್? ಇಲ್ಲ ಪೆಡ್ರೋ, ಇಲ್ಲ. ಆದ್ರ ಯಾವಾಗ ಮಾತಾಡಬೇಕಾಗಿತ್ತೋ ಆವಾಗ ಮೌನವಾಗಿರ್ತಿದ್ದೆ. ಆದ್ರ
ಎಷ್ಟಕ್ಕಾದರೂ ನಾನು ನಿನಗ ಋಣಿ ಆಗಿರ್ಬೇಕು. ನಾವು ತುಂಬಾ ಭೋಳೆ ಜನ ಸರ್, ಆದ್ರೆ ನಮಗೂ ಜೀವ ಅದಾವಲ್ಲ. ಏನು ಏನಂದೆ ಯುವಾನ್? ಬೋಳೆ ಜನ, ತುಂಬಾ ಚಿಕ್ಕವರು. ಇಂಥ ಚಿಕ್ಕವರ ಕೈಯಾಗ ದೊಡ್ಡವರ ನಡವಳಿಕೆ ನಿರ್ಧರಿಸುವ ಅಧಿಕಾರ ಇರಬೇಕು ಅಲ್ಲ? ನಾವು ನಾಳೆ ತನಕ ಕಾಯ್ತೀವಿ, ಅದು ನಮ್ಮ ನಿರ್ಧಾರ. ಯಾಕೆ ಕಾಯ್ಬೇಕು ಗಿಲರ್ಮೋ? ಕರಾಳ ಕೃತ್ಯ ಕತ್ತಲೆಯೊಳಗೆ ನಡಿಬೇಕಲ್ಲ. ಮುಗಿಸಿಬಿಡ್ರಿ, ಈಗ ಮುಗಿಸಿಬಿಡ್ರಿ. ಮತ್ತೆ ಕಾಯ್ತೀರಿ? ಫ್ರಾನ್ಸಿಸ್ಕೋ, ಮುಖ ಕೆಳಗೆ ಹಾಕಿದಿ, ಈಗ ಮುಗಿಸಿಬಿಡ್ರಿ. ನಾವು ಹತಾಶರಾಗಿವಿ ಬಾಸ್, ಭರವಸೆ ಕಳ್ಕೊಂಡಿವಿ. ಹತಾಶರಾದವರು ತಮ್ಮ ಶಕ್ತಿಯ ಸದುಪಯೋಗ ಮಾಡ್ಕೊಳ್ಳಂಗಿಲ್ಲ. ಹಂಗ ನಾವು ನಮ್ಮ ಶಕ್ತಿಗೆ ತಕ್ಕಂಗ ನಡ್ಕೊಂಡಿಲ್ಲ, ದುಡ್ಕೊಂಡಿಲ್ಲ, ಪಡ್ಕೊಂಡು ಇಲ್ಲ. ಥ್ಯಾಂಕ್ ಯು ಡಿಯರ್ ಫ್ರಾನ್ಸಿಸ್ಕೋ, ಥ್ಯಾಂಕ್ ಯು. ಇದನ್ನೆಲ್ಲ ನೆನಪಿಸಿದ್ದಕ್ಕ ನಿನಗ ಧನ್ಯವಾದ ಹೇಳಬೇಕು. ನಿಮ್ಮ ತಾಳ್ಮೆ, ನಿಮ್ಮ ಶಕ್ತಿ, ಈಗ ಅದು ಸ್ವರ್ಗದಿಂದ ಪಾತಾಳಕ್ಕೆ ಇಳಿದದ ಅಂತ ಬ್ಯಾರೆ ಯಾರೂ ಅಲ್ಲ, ಈ ಪೋರ ಪೇಪೆ ಹೇಳ್ತಾನ. ಆಯ್ತು, ಹೋಗಿ ಬರ್ರಿ ಪೇಪೆ. ಪೇಪೆ ಬಾ ಇಲ್ಲಿ, ನಿನ್ನ ಕೈ ತಾಯಿಲ್ಲಿ. ಏಯ್ ಪೇಪೆ, ಯಾಕೆ ಅಳ್ತಾ ಇದ್ದಿ? ನಿನ್ನ ಪವಿತ್ರವಾದ ಕಣ್ಣೀರಿನಿಂದ, ಅದರೊಳಗ ತುಂಬಿರೋ ಪ್ರೀತಿಯ ಅಮೃತದಿಂದ ಮೋಹದ ಕೊಳಚೆ ತೊಳೆದು ಹೋಗಲಿ ಅಂತ ಅಳ್ತೀಯೇನೋ? ಓಹ್, ನಿನ್ನಂತವರ ಕಣ್ಣೀರಿಗೆ ಅದಂತ ಬೆಲೆ ಅದೇನೋ ಹುಡುಗ. ಧನ್ಯ ನಾನು. ನೀನಷ್ಟೇ ಅಲ್ಲ, ನಿನ್ನಂತವನ್ನ ಪಡೆದ ನಾನು ಕೂಡ ಧನ್ಯ. ಸರ್, ಅವರೆಲ್ಲ ಹೋದ್ರು, ಆದ್ರೆ ನಿಮ್ಮನ್ನ ಒಬ್ಬರನ್ನ ಬಿಟ್ಟು ಹೋಗಾಕ ಮನಸ್ಸಾಗವಲ್ದು. ಏನ್ ಮಾಡ್ಲಿ? ಓಹ್ ಪೆಡ್ರೋ, ನಿನ್ನ ಬಾಯಿಂದ ಇಂಥ ಮಾತು ಕೇಳಿ ಬಹಳ ದಿವಸ ಆಗಿತ್ತು. ಏ ಪೆಡ್ರೋ, ನಿನ್ನ ಕಣ್ಣಂಚೊಳಗೂ ನೀರು. ನಾನು ಮನುಷ್ಯ ಅಲ್ಲೇನು ಸರ್? ಅಲ್ಲ ಅಂತ ನಾ ಎಲ್ಲಿ ಹೇಳಿದ್ನೋ? ಅದಕ್ಕಂತ ಒಳಗಿನ ಮಾತನ್ನು ನಿನ್ನ ಕೂಡ ಹಂಚ್ಕೊಂತ ಬಂದೆ. ಪೆಡ್ರೋ, ಈಗ 2-3 ನಿಮಿಷದ ಮುಂದ ದೂರದೊಳಗೆ ಒಂದು ಮಿಣುಕು ದೀಪ ಕಾಣಿಸ್ತು ನನಗ. ಸುಳ್ಳಲ್ಲ, ಕರೆ ಬಂದ್ರು ನೋಡಿದೆ. ದಿಟ್ಟಿಸಿ ನೋಡಿದರ ಈಗಲೂ ಕಾಣಬಹುದು. ನೋಡಲಿ ಏನು ಏನಂದ್ರಿ ಸರ್? ಆಗ ಅಲ್ಲಿ ನೋಡು, ದೀಪ ಹೆಂಗ್ ಹೊಯ್ದಾಡ್ತದ ನೋಡು. ಕಾಣಿಸಿದಿಲ್ಲ ನನಗ? ಹೌದು ಹೌದು ಕ್ಯಾಪ್ಟನ್, ಅಲ್ಲಿ ಕಾಣ್ತದ. ಓ ದೇವ್ರು ದೊಡ್ಡವ್ ಸರ್. ಓ ಬರ್ರಿ ಎಲ್ಲರೂ ಬರ್ರಿ, ಇಲ್ಲಿ ಅಲ್ಲಿ ಬೆಳಕು ಕಾಣ್ತದ. ಬರ್ರಿ ಗಿಲರ್ರು, ಫ್ರಾನ್ಸಿಸ್ಕೋ, ಬರ್ರಿ. ಅಲ್ಲಿ ನಮ್ಮ ನಂಬಿಕೆ ಹುಸಿ ಆಗಲಿಲ್ಲ. ಹೌದು, ನಮ್ಮ ಕನಸು ನನಸಾಯ್ತು. ಆದ್ರೆ ಇದೆಲ್ಲ ನಿಮ್ಮಿಂದ ನನಸಾಯ್ತು. ಹಡಗು ನಿಲ್ಲಿಸ್ರಿ, ಇಲ್ಲೇ ನಿಲ್ಲಿಸ್ರಿ ಹಡಗನ್ನ. ಓ, ಹೊಸ ನೆಲ, ಹೊಸ ದೇಶ, ಹೊಸ ಬೆಳಕು. ಹೊಸ ನೆಲ, ಹೊಸ ದೇಶ, ಹೊಸ ಬೆಳಕು. ಓ ಕ್ಯಾಪ್ಟನ್, ಥ್ಯಾಂಕ್ ಯು ಕ್ಯಾಪ್ಟನ್, ಥ್ಯಾಂಕ್ ಯು. Thank you, Pepe. Thank you very much. Thank you, Saint Maria. Thank you very much, Saint Maria. I found a new land.